ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಜ್ಞಾನಸೇತು ಕಾರ್ಯಕ್ರಮದ ಅಡಿಯಲ್ಲಿ ಖಾನ್ ಅಕಾಡೆಮಿ ತರಗತಿಗಳನ್ನು ಕನ್ನಡ ಮಾಧ್ಯಮದಲ್ಲಿ ವೀಕ್ಷಿಸುವುದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಯಾವುದೇ ವೆಬ್ ಬ್ರೌಸರನ್ನು ಓಪನ್ ಮಾಡಿ. ಉದಾಹರಣೆಗೆ ನಾನು ಕ್ರೋಮನ್ನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಸರ್ಚ್ ಬಾರಲ್ಲಿ ಖಾನ್ ಅಕಾಡೆಮಿ ಅನ್ನೋದನ್ನು ಟೈಪ್ ಮಾಡಿ. ಆಮೇಲೆ ನಿಮಗೊಂದು ಖಾನ್ ಅಕಾಡೆಮಿಯ ವೆಬ್ ಪೇಜ್ನ ಲಿಂಕ್ ಓಪನ್ ಆಗ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸ್ಕ್ರೀನ್ನ ಮೇಲ್ಭಾಗದಲ್ಲಿ 3 ಲೈನ್ಗಳು ಕಾಣಿಸ್ತವೆ. ಆ ಲೈನನ್ನು ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ಲಾಗಿನನ್ನು ಮಾಡಿ. ಆಲ್ರೆಡಿ ನಿಮಗೆ ಲಾಗಿನ್ ID ಅಥವಾ ಯೂಸರ್ ನೇಮನ್ನು ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಪಾಸ್ವರ್ಡನ್ನು ಕೊಟ್ಟಿರ್ತಾರೆ. ಅದನ್ನು ಟೈಪ್ ಮಾಡಿ. ಆಮೇಲೆ ಪಾಸ್ವರ್ಡನ್ನು ಹಾಕಿ. ಪಾಸ್ವರ್ಡನ್ನು ಹಾಕಿ ಲಾಗಿನನ್ನು ಕ್ಲಿಕ್ ಮಾಡಿ. ನೀವು ಖಾನ್ ಅಕಾಡೆಮಿಯ ವೆಬ್ಸೈಟಿಗೆ ಲಾಗಿನ್ ಆಗ್ತೀರಾ. ಖಾನ್ ಅಕಾಡೆಮಿಯ ವೆಬ್ಸೈಟ್ನಲ್ಲಿ ನಿಮ್ಮ ವಿದ್ಯಾರ್ಥಿಯ ಹೆಸರು ಅಲ್ಲಿ ಕಾಣಿಸ್ತದೆ. ಉದಾಹರಣೆಗೆ ಇಲ್ಲಿ ಪೂರ್ವಿಕಾ ಶನಿಯಾರ್ ನಾಯ್ಕ ಅನ್ನುವ ವಿದ್ಯಾರ್ಥಿ ಇದ್ದಾಳೆ. ಅವಳು 9th A ಮ್ಯಾಥ್ಸ್ ಮತ್ತು 9th A ಸೈನ್ಸ್ ತರಗತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಇಲ್ಲಿ ಕೋರ್ಸಸ್ ನೋಡಿ ಎಲ್ಲ ಇಂಗ್ಲೀಷ್ನಲ್ಲಿ ಮಾಧ್ಯಮದಲ್ಲಿ ಕಾಣಿಸ್ತಾ ಇದೆ. ಇದನ್ನು ಕನ್ನಡ ಮಾಧ್ಯಮಕ್ಕೆ ಬದಲಾಯಿಸೋದು ಹೇಗೆ? ಇಲ್ಲಿ ನೀವು ಯಾವುದೇ ವಿಡಿಯೋಗಳನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗಿರ್ತದೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತದೆ. ನೋಡಿ, ಪ್ರಶ್ನೆಗಳೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ತೋರಿಸ್ತಾ ಇದೆ. ಹಾಗಾದರೆ ನಾವು ಕನ್ನಡ ಮಾಧ್ಯಮಕ್ಕೆ ಹೇಗೆ ಅದನ್ನು ಬದಲಾಯಿಸೋದು? ಈ ಥರ ಇಂಗ್ಲೀಷ್ ಮಾಧ್ಯಮದಲ್ಲಿ ಇದ್ದಾಗ ನೀವೇನು ಮಾಡಬೇಕು, ಮೇಲ್ಗಡೆಗೆ ಸ್ಕ್ರೀನಿನ ಬಲಭಾಗದಲ್ಲಿ 3 ಲೈನ್ಗಳು ಕಾಣಿಸ್ತವೆ. ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಸ್ಕ್ರಾಲ್ ಮಾಡಿ ಕೆಳಕ್ಕೆ ಬಂದಾಗ ವಿದ್ಯಾರ್ಥಿ ಹೆಸರು ಕಾಣಿಸ್ತದೆ. ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಲರ್ನರ್ ಹೋಮ್ ಅಂತ ಇದೆ, ಎರಡನೇ ಆಪ್ಷನ್ ಸೆಟ್ಟಿಂಗ್ಸ್ ಅಂತ ಇದೆ. ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಕಾಣಿಸ್ತದೆ. ಮೇಲ್ಗಡೆಗೆ ಯೂಸರ್ ನೇಮು, ಬರ್ತ್ ಡೇಟು ಇವೆಲ್ಲ ಇದೆ. ಅವೆಲ್ಲ ಯೂಸರ್ ನೇಮ್ ಅಲ್ಲಿ ಆಲ್ರೆಡಿ ನೀವು ಯಾವುದಿರ್ತದೋ ಅದು ಬಂದಿರುತ್ತೆ. ಕೆಳಗಡೆಗೆ ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ. ಆ ಲ್ಯಾಂಗ್ವೇಜ್ ಪ್ರೈಮರಿ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಕ್ರಾಲ್ ಮಾಡಿ ಕನ್ನಡ ಎಲ್ಲಿದೆ ಅಂತ ಹುಡುಕಿ ಕನ್ನಡಕ್ಕೆ ಅದನ್ನು ಸೆಟ್ ಮಾಡೋದು. ನೋಡಿ, ಇಲ್ಲಿ ಕನ್ನಡ ಅಂತ ಬಂತು. ಕನ್ನಡದ ಮೇಲೆ ಕ್ಲಿಕ್ ಮಾಡಿ, ಪ್ರೈಮರಿ ಲ್ಯಾಂಗ್ವೇಜ್ ಕನ್ನಡ ಅಂತ. ಇಲ್ಲಿ ಸೇವ್ ಚೇಂಜಸ್ ಅಂತ ಕ್ಲಿಕ್ ಮಾಡಿ. ನೋಡಿ, ಈಗ ಸೆಟ್ಟಿಂಗ್ಸ್ ಎಲ್ಲ ಈಗ ಕನ್ನಡದಲ್ಲೇ ಬರ್ತವೆ. ಇಲ್ಲಿ ಮತ್ತೇನು ಬದಲಾವಣೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸೀದಾ ಮತ್ತೆ ಪುನಃ ಸ್ಕ್ರೀನ್ನ ಮೇಲ್ಗಡೆಗೆ ಹೋದರೆ ನಿಮಗೆ ಬಲಭಾಗದಲ್ಲಿ 3 ಗೆರೆಗಳು ಕಾಣಿಸ್ತವೆ. ಅದರ ಮೇಲೆ ಕ್ಲಿಕ್ ಮಾಡಿ. ಪುನಃ ನಿಮ್ಮ ಹೆಸರನ್ನು ಕ್ಲಿಕ್ ಮಾಡಿ. ಆಮೇಲೆ ಪುನಃ ವಿದ್ಯಾರ್ಥಿ ಹೋಮ್ ಪೇಜನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ತರಗತಿಗಳೆಲ್ಲ ಈಗ ಕನ್ನಡ ಮಾಧ್ಯಮದಲ್ಲಿ ಬರ್ತವೆ ನೋಡಿ. ಇಲ್ಲಿ ರೇಖೆಗಳು ಮತ್ತು ಕೋನಗಳು, 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ಇವೆಲ್ಲ ಬರ್ತವೆ. ಇಲ್ಲಿ ವಿಡಿಯೋನು ಸಹ ಏನಾಗ್ತವೆ, ಕನ್ನಡ ಮಾಧ್ಯಮದಲ್ಲೇ ಪ್ರಸಾರ ಆಗ್ತದೆ. ಪ್ರಶ್ನೆಗಳು ಸಹ ಕನ್ನಡ ಮಾಧ್ಯಮದಲ್ಲೇ ನಿಮಗೆ ಉತ್ತರಿಸಲಿಕ್ಕೆ ಅವಕಾಶ ಇರ್ತದೆ. ಹೀಗೆ ಇಂಗ್ಲೀಷ್ ಮಾಧ್ಯಮದಿಂದ ಕನ್ನಡ ಮಾಧ್ಯಮಕ್ಕೆ ಬದಲಾವಣೆಯನ್ನು ನಾವು ಈ ಒಂದು ಸೆಟ್ಟಿಂಗ್ಸ್ನಲ್ಲಿ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳೋ ಮೂಲಕ ಬದಲಾಯಿಸಬಹುದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.